ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರೆಲ್ಲರಿಗೂ ಕೂಡ ಈ ಒಂದು 2024ನೇ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ 2024 ದಿನಾಂಕ 9ನೇ ತಾರೀಕು ಏಪ್ರಿಲ್ ತಿಂಗಳು 2024. ಈ ದಿನದಿಂದ 29 ಮಾರ್ಚ್ 2025ರವರೆಗೂ ಈ ಯುಗಾದಿ ಹಬ್ಬದ ಪ್ರಾರಂಭ ದಿನದಿಂದ ಮುಂದೆ 2025ರಲ್ಲಿ ಬರುವಂತಹ ಯುಗಾದಿ ಹಬ್ಬದವರೆಗೂ ದ್ವಾದಶಿ ರಾಶಿಗಳವರಿಗೆ, ಅದರಲ್ಲಿಯೂ ಕೂಡ ಮೇಷ ರಾಶಿಯವರಿಗೆ ಒಂದು ಗ್ರಹಗಳ ಚಲನೆಯಿಂದ, ಗ್ರಹಗಳ ಒಂದು ಬದಲಾವಣೆಯಿಂದ ಈ ವರ್ಷ ಪೂರ್ತಿ ಹೇಗಿರುತ್ತೆ ಅನ್ನುವಂತಹದ್ದು ಆ ಒಂದು ವಿಷಯ ತಿಳ್ಕೋಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಕುತೂಹಲ ಇರುತ್ತೆ. ಮೇಷರಾಶಿಯವರಿಗೆ ಗ್ರಹಗಳ ಚಲನೆಯಿಂದ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ನೋಡಿ, ಮೇಷರಾಶಿಯವರಿಗೆ ನಿಮ್ಮ ರಾಶಿಗೆ ಗುರು ಸುಮಾರು 1 ವರ್ಷದ ಕಾಲ ನಿಮ್ಮ ರಾಶಿಯಲ್ಲಿ ಇದ್ದಾನೆ. ಮೇ 1ನೇ ತಾರೀಕು ನಿಮ್ಮ ರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಮಾಡ್ತಾನೆ. ಹಾಗಾಗಿ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥ ಗುರುವಿನ ಬಲ ನಿಮಗೆ ಗುರುಬಲ ಪೂರ್ತಿಯಾಗಿರುತ್ತೆ. ಧನ ಪ್ರಾಪ್ತಿ ಯೋಗ, ದುಡ್ಡು ಕಾಸು ವ್ಯವಹಾರ, ಶುಭ ಕಾರ್ಯಗಳು ಮಾಡುವಂತಹ ಪ್ರಯತ್ನ, ವಿಶೇಷವಾದ ಒಂದು ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸುವಂತಹದ್ದು ಮೇ 1ರಿಂದ ಆಚೆಗೆ ವರ್ಷ ಪೂರ್ತಿಯವರೆಗೂ ಕೂಡ ಇರುತ್ತೆ. ನಿಮ್ಮ ರಾಶಿಗೆ ಸೂರ್ಯ ಸಂಚಾರ 13ನೇ ತಾರೀಕು ಏಪ್ರಿಲ್ ಅಲ್ಲಿ ಪ್ರವೇಶ ಆಗಿದ್ದಾನೆ. ಹಾಗೆ ಸೂರ್ಯನು ಉಚ್ಚ ಸ್ಥಿತಿಯಲ್ಲಿ ಉಚ್ಚ ಸ್ಥಾನ ಆಗಿರ್ತಕ್ಕಂಥ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ವಿಶೇಷವಾದಂತಹ ಕಾರ್ಯಚಟುವಟಿಕೆಗಳು ತುಂಬಾ ಕ್ಲೇವರ್ ಬರುವಂತಹದ್ದು, ತುಂಬಾ ವಿಶೇಷವಾದಂತಹ ಒಂದು ಕೆಲಸಗಳ ಒಂದು ಆಗಮನ ನಿಮಗೆ ಪ್ರಾರಂಭ ಆಗುತ್ತೆ. ಈ ಒಂದು ವಿಶೇಷ ತುಂಬಾ ಚೆನ್ನಾಗಿರುತ್ತೆ. 14 ಮೇ ಸೂರ್ಯ ವೃಷಭ ರಾಶಿಗೆ ಹೋಗ್ತಾನೆ, ಗುರು ಜೊತೆಗೆ ಹೋಗ್ತಾನೆ. ಗುರು ಧನಸ್ಥಾನದಲ್ಲಿದ್ದು ಅಭಿವೃದ್ಧಿಯಲ್ಲಿದ್ದಾನೆ. ಸೂರ್ಯ ಕೂಡ ದ್ವಿತೀಯದಲ್ಲಿರೋದ್ರಿಂದ ಕೆಲವೊಂದು ಕಾರ್ಯಚಟುವಟಿಕೆಗಳಿಂದ, ಕೆಲವೊಂದು ಗೌರ್ಮೆಂಟ್ ಫಂಡ್ಸ್ ಆಗಲಿ, ಸ್ಕೀಮ್ಸ್ ಆಗಲಿ, ಲೋನ್ಸ್ ಆಗಲಿ, ಫಂಡ್ಸ್ ಆಗಲಿ ಬರುವಂತಹ ಯೋಗ ನಿಮ್ಮ ಒಂದು ಕಾರ್ಯ ಪ್ರವೃತ್ತಿಯಿಂದ ಪಡೆಯುವಂತಹದ್ದು ವಿಶೇಷ ಆಗಿರುತ್ತೆ. ಜೂನ್ 14ನೇ ತಾರೀಕಿಗೆ ಸೂರ್ಯ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ. ಹಾಗಾಗಿ ಭೂಮಿ ವ್ಯವಹಾರಗಳು, ಭೂಮಿ ಮೇಲೆ ಮಾಡುವಂತಹ ಕಾರ್ಯಚಟುವಟಿಕೆಗಳು, ಕೆಲಸ ಕ್ರಿಯೆಗಳು ತುಂಬಾ ಉತ್ತಮವಾದಂತಹ ಫಲಪ್ರದ ಯೋಗ ನಿಮ್ಮದಾಗಿರುತ್ತೆ. ಜುಲೈ 16ನೇ ತಾರೀಕಿಗೆ ಸೂರ್ಯ ಕಟಕ ರಾಶಿ ಪ್ರವೇಶ ಮಾಡ್ತಾನೆ. ಹಾಗಾಗಿ ನಿಮ್ಮ ಸ್ವಸ್ಥಾನ ವಿಷಯದಲ್ಲಿ ಅಲ್ಲೇನಾದ್ರೂ ಕಾರ್ಯಚಟುವಟಿಕೆಗಳಿದ್ರೆ ವಿಶೇಷವಾಗಿ ಮುಂದುವರಿಸುವಂತಹದ್ದಾಗತ್ತೆ ಮತ್ತು ನಿಮ್ಮ ತಂದೆ ತಾಯಿಗೆ ತುಂಬಾ ಸಂತೋಷ ಕೊಡುವಂತಹ ಒಂದು ಕೆಲಸ ಕಾರ್ಯಗಳು ನಡೆಯುತ್ತೆ. ಸೊ ನಿಮ್ಮ ಒಂದು ಪ್ರಯತ್ನ ಮನೆ ಕಡೆ ವಿಶೇಷವಾದಂತಹ ಒಂದು ಒಲವು ನೋಡುವಂತಹದ್ದು ಇಲ್ಲಿ ವಿಶೇಷವಾಗಿರುತ್ತೆ. ಆಗಸ್ಟ್ 17ನೇ ತಾರೀಕಿಗೆ ಸೂರ್ಯ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ಸಿಂಹರಾಶಿಯಲ್ಲಿ ಸೂರ್ಯ ಸ್ವಸ್ಥಾನದಲ್ಲಿರ್ತಾನೆ. ಹಾಗಾಗಿ ವಿಶೇಷವಾದಂತಹ ಬಲದಾಯಕವಾಗಿರ್ತಾನೆ. ಹಾಗಾಗಿ ಬಲವಾಗಿರ್ತಕ್ಕಂಥ ಸೂರ್ಯನಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಬದಲಾವಣೆ, ವಿದ್ಯಾರ್ಥಿಗಳಿಗೆ ಅಂದುಕೊಂಡ ಕೆಲಸಗಳು ನೆರವೇರಿಸುವಂತಹದ್ದು, ಮೇಷರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಶುಭ ಕಾಲ ಆಗಿರುತ್ತೆ. ಈ ಒಂದು ಸಮಯ ಅಂದ್ರೆ ಆಗಸ್ಟ್ 17ರ ನಂತರ ಸೊ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಳ್ಳೆ ಕೆಲಸ ಕಾರ್ಯಗಳು ನಡೆಯುವಂತಹದ್ದು, ಮತ್ತೆ ಯಾರು ಗರ್ಭಿಣಿ ಸ್ತ್ರೀ ಇದ್ದಾರೆ ಅವರಿಗೆ ಮಕ್ಕಳಾಗುವಂತಹ ವಿಚಾರದಲ್ಲಿ, ಪುರುಷತ್ವದಲ್ಲಿ ಮಕ್ಕಳಾಗುವಂತಹದ್ದು, ಸೊ ಅವರಿಗೆ ವಿಶೇಷವಾದಂತಹ ಜ್ಞಾನ ಇರ್ತಕ್ಕಂತಹದ್ದು, ಸೂರ್ಯನ ಬಲ ಸಿಗುವಂತಹದ್ದು ಲಭಿಸುತ್ತೆ. 16 ಸೆಪ್ಟೆಂಬರ್ಗೆ ಸೂರ್ಯ ಕನ್ಯಾ ರಾಶಿ ಪ್ರವೇಶ ಮಾಡ್ತಾನೆ. ಕನ್ಯಾ ರಾಶಿ ಪ್ರವೇಶ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಕ್ಲಾಶಸ್ ಬರುವಂತಹದ್ದು, ವೈರಾಗ್ಯ ಬರುವಂತಹದ್ದು. 16 ಸೆಪ್ಟೆಂಬರ್ ನಂತರ ಸ್ನೇಹಿತರ ಜೊತೆ ಯಾವುದೇ ಭೂಮಿ ವ್ಯವಹಾರ ಮಾಡಕ್ ಹೋಗ್ಬೇಡಿ, ಯಾವುದೇ ಒಂದು ಕಮಿಟ್ಮೆಂಟ್ ಮಾಡಕ್ ಹೋಗ್ಬೇಡಿ, ಯಾವುದೇ ಒಂದು ಒಡಂಬಡಿಕೆ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಸಿಕ್ಕಾಕೊಂತೀರಾ, ಟೆನ್ಷನ್ಗಳಿಗೆ, ಒತ್ತಡಕ್ಕೆ ಒಳಗಾಗ್ತೀರಾ, ವೈಪರೀತ್ಯಗಳು ಉಂಟಾಗಿರುತ್ತೆ, ಕೇಸು ಕೋರ್ಟು ಗಲಾಟೆ ಇಂಥವೆಲ್ಲ ಬರುತ್ತೆ, ಸಾಲ ಬಾಧೆ ಜಾಸ್ತಿ ಆಗುತ್ತೆ, ಸ್ನೇಹಿತರಿಂದ ಅವ್ರು ಮಾಡಿರುವಂಥ ವ್ಯವಹಾರಗಳಲ್ಲಿ ನೀವು ಸಿಕ್ಕಾಕೊಳ್ಳುವಂತಹದ್ದು ಬರುತ್ತೆ, ನೆಮ್ಮದಿ ಇರೋದಿಲ್ಲ. ಅದಕ್ಕೆ ಅವ್ರ ಜೊತೆ ಸೇರಿ ಯಾವುದೇ ರೀತಿಯ ಒಂದು ವಹಿವಾಟುಗಳನ್ನ ಮಾಡದಿರ ಇರಿ. ಸೊ ಈ ಒಂದು ವಿಷಯ ತುಂಬಾ ಪ್ರಮುಖವಾಗಿರುತ್ತೆ. 17 ಅಕ್ಟೋಬರ್ಗೆ 2024 ಅಕ್ಟೋಬರ್ 17ನೇ ತಾರೀಕಿಗೆ ತುಲಾ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ. ತುಲಾ ರಾಶಿಯಲ್ಲಿ ಸೂರ್ಯ ನೀಚ ಸಂಚಾರ, ನೀಚ ಸ್ಥಿತಿ ಇರ್ತಾನೆ 1 ತಿಂಗಳ ಕಾಲ. ಅಕ್ಟೋಬರ್
17ರ ನಂತರ 1 ತಿಂಗಳ ಕಾಲ ಇಲ್ಲೇ ಇರ್ತಾನೆ ಶುಕ್ರನ ಮನೆಯಲ್ಲಿ ತುಲಾ ರಾಶಿಯಲ್ಲಿ. ಹಾಗಾಗಿ ನಿಜ ಸಂಚಾರ, ಹಾಗಾಗಿ ಸ್ವಲ್ಪ ದಾಂಪತ್ಯದಲ್ಲಿ ವೈಪರೀತ್ಯಗಳು ಬರುತ್ತೆ. ಅಂದ್ರೆ ಧನ ನಷ್ಟ ಆಗೋ ರೀತಿಯಲ್ಲಿ, ಆರೋಗ್ಯ ಸ್ಥಿತಿಗಳು ಕೆಡುವ ರೀತಿಯಲ್ಲಿ, ಕೆಲಸ ಕಾರ್ಯಗಳು ನಷ್ಟ ಆಗೋ ರೀತಿಯಲ್ಲಿ, ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆಯಲ್ಲಿದ್ದೀರಾ, ಮಾನಸಿಕವಾಗಿ ಒತ್ತಡ, ಟೆನ್ಷನ್ಸು, ಸಂದಿಗ್ಧವಾದ ಪರಿಸ್ಥಿತಿಗಳು ಇವೆಲ್ಲವೂ ಕೂಡ ಬರುತ್ತೆ. ಮತ್ತೆ ಕೆಲವೊಂದು ಕಾಲೇಜು ವಿದ್ಯಾರ್ಥಿನಿಯರು ನೀಚವಾದಂತಹ ಒಂದು ವಿವಾಹ ಆಗುವಂತಹ ಸ್ಥಿತಿಗಳು ಬರುತ್ತೆ. ಅಂದ್ರೆ ಆಕ್ಸಿಡೆಂಟಲ್ ಅಟ್ಯಾಚ್ಮೆಂಟ್ಸ್ ಅಂತ ಹೇಳ್ತೀವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಪರಿಚಯ ಆಗಿ ಕೆಲವೊಂದು ಓದ್ತಾ ಇದ್ದಂಗೆನೆ ಡಿಸೈಡ್ ಆಗ್ಬಿಡ್ತಾರೆ ವಿವಾಹ ಮಾಡ್ಕೊಳ್ಳೋಣ ಅಂತ. ಅದು ನೀಚವಾಗಿ ಅಂತ ಮದುವೆ ಆಗಿರುತ್ತೆ. ದೊಡ್ಡವರು ಒಪ್ಕೊಳ್ಳೋ ರೀತಿ ಇರಲ್ಲ, ದೊಡ್ಡವರಿಗೆ ಇಷ್ಟ ಆಗೋ ರೀತಿ ಇರಲ್ಲ. ಈ ರೀತಿಯಾದಂತಹ ಒಂದು ವಿವಾಹ ಆಗಿರುತ್ತೆ. ಈ ಒಂದು ತಿಂಗಳಲ್ಲಿ ಬಹಳಷ್ಟು ಜನ ಆತರ ನೀಚ ಸ್ಥಿತಿ ವಿವಾಹಗಳಾಗ್ಬಿಡ್ತಾರೆ. ಯಾಕಂದ್ರೆ ಅರಿವೇ ಇರೋದಿಲ್ಲ, ಆ ರೀತಿ ಡಿಸೈಡ್ ಆಗ್ಬಿಡ್ತಾರೆ ವಿವಾಹದ ವಿಚಾರದಲ್ಲಿ. ಆ ರೀತಿ ವಿವಾಹಗಳಾಗ್ಬಿಡುತ್ತೆ. ಗಮನಿಸ್ಕೊಳ್ಳಿ ಮೇಷರಾಶಿಯವರಿಗೆ. ಮೇಷರಾಶಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಅಂದ್ರೆ ಡಿಗ್ರಿ ಮುಗಿಸಿರ್ತಕ್ಕಂಥವ್ರು, PGಗಳು, ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿರ್ತಕ್ಕಂಥವ್ರು, ಮಾತ್ರ ಒಂದು ವಯಸ್ಕನಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ಒಂದು ಮೇಷರಾಶಿಯವರಿಗೆ ಅನ್ವಯಿಸುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಅರ್ಥ ಆಗುವಂತಹದ್ದು. 16 ನವೆಂಬರ್ 2024ಗೆ ಸೂರ್ಯ ವೃಶ್ಚಿಕ ರಾಶಿ ಪ್ರವೇಶ ಮಾಡ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿ ಉತ್ತಮವಾದಂತಹ ಫಲ. ಆ ರಾಶಿಯಾಧಿಪತಿ ಕುಜನಿಗೆ ಸೂರ್ಯ ಮಿತ್ರನಾಗಿರ್ತಾನೆ. ಹಾಗಾಗಿ ಉತ್ತಮವಾದಂತಹ ಫಲ ಇದೆ. ಯಾವುದೇ ವೈಪರೀತ್ಯ ತೊಂದರೆಗಳು ಇರೋದಿಲ್ಲ. ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ಜಾಗೃತಿ, ಡೈಜೆಷನ್ ರಿಲೇಟೆಡ್ ಇಶ್ಯೂಸು, ಮತ್ತೆ ಬಾಡಿ ಹೀಟ್ ಆಗುವಂತಹ ಸ್ಥಿತಿ. ಹಾಗಾಗಿ ಈ ಒಂದು ಆರೋಗ್ಯ ಸ್ಥಿತಿಯನ್ನು ಸ್ವಲ್ಪ ಗಮನಿಸಿದ್ರೆ ಸಾಕು, ಬೇರೆ ಯಾವುದೇ ರೀತಿ ತೊಂದರೆಗಳು ಇರುವುದಿಲ್ಲ. ಡಿಸೆಂಬರ್ 16ನೇ ತಾರೀಕಿಗೆ ಧನುಸ್ ರಾಶಿ ಪ್ರವೇಶ ಮಾಡ್ತಾನೆ. ಧನುರ್ಮಾಸ ಅಂತೇಳಿ ಹೇಳ್ತೀವಿ. 16 ಡಿಸೆಂಬರ್ ಇಂದ 1 ತಿಂಗಳು ಕಾಲ ಇರುತ್ತೆ ಧನುರ್ಮಾಸ. ಅದನ್ನು ಶೂನ್ಯ ಮಾಸ ಅಂತ ಕೂಡ ಹೇಳ್ತಾ ಇರ್ತೀವಿ. ಯಾಕೆಂತಂದ್ರೆ ಆಷಾಢದಲ್ಲಿ ಈ ಕಡೆ ಅಂದ್ರೆ ಉತ್ತರಾಯಣಕ್ಕೆ ಬದಲಾವಣೆ. ಈ ಒಂದು ಶೂನ್ಯ ಮಾಸ ಧನುರ್ಮಾಸದಲ್ಲಿ ಉತ್ತರದಿಂದ ದಕ್ಷಿಣ ಭಾಗದಲ್ಲಿ ಅಂದ್ರೆ ದಕ್ಷಿಣದ ಕಡೆ ಇರ್ತಾನೆ. ಆ ದಕ್ಷಿಣ ಭಾಗದ ಸಂಚಾರ ಮಾಡ್ತಾ ಉತ್ತರಾಯಣ ಪುಣ್ಯ ಕಾಲಕ್ಕೆ ಬದಲಾವಣೆ ಆಗ್ತಾನೆ. ಹಾಗಾಗಿ ಧನುರ್ಮಾಸದಲ್ಲಿ ಸ್ವಲ್ಪ ಭಾಗ್ಯೋದಯಗಳಿರುತ್ತೆ. ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಮಾಡುವ ವಿಚಾರದಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಕೆಲಸಗಳು ನಡೆಯುತ್ತೆ. ಕೆಲವು ವಿಶೇಷವಾದ ಕೆಲಸಗಳ ವಿಚಾರದಲ್ಲಿ ದುಡ್ಡು ಖರ್ಚು ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಬಂಡವಾಳ ಹಾಕುವಂಥದ್ದು ಒಳಿತಾಗಿದೆ, ಏನು ತೊಂದರೆ ಇಲ್ಲ. ಆ ಒಂದು ಪ್ರಕ್ರಿಯೆಗಳಲ್ಲಿ ಮುಂದುವರಿಸಬಹುದು. 14 ಜನವರಿ 2025 ಇಲ್ಲಿ ಮಕರ ಸಂಕ್ರಮಣ ಅಂತ ಹೇಳ್ತೀವಿ. ಮಕರ ಸಂಕ್ರಾಂತಿ ಮಕರ ರಾಶಿಗೆ ಸೂರ್ಯ ಸಂಕ್ರಮಿಸೋದ್ರಿಂದ ಮಕರ ಸಂಕ್ರಮಣ ಆಗತ್ತೆ. ಇಲ್ಲಿ ನಿಮ್ಮ ವೃತ್ತಿ ಉದ್ಯೋಗ ವಿಚಾರದಲ್ಲಿ ಅಭಿವೃದ್ಧಿದಾಯಕವಾಗಿರುತ್ತೆ, ಆದಾಯಪ್ರದವಾಗಿರುತ್ತೆ. ಸ್ವಲ್ಪ ಕಷ್ಟ, ಕಾರ್ಪಣ್ಯ, ಟೆನ್ಷನ್ಸ್, ಚಿಂತೆ, ಯೋಚನೆ ಇವೆಲ್ಲ ಇರುತ್ತೆ. ಆದ್ರೂ ಕೆಲಸದಲ್ಲಿ ಚೂರು ಇಂಪ್ರೂವ್ಮೆಂಟ್ಸ್ ಇರುತ್ತೆ, ಮೂವ್ಮೆಂಟ್ಸ್ ಇರುತ್ತೆ, ಬದಲಾವಣೆ ಇರುತ್ತೆ. ಫೆಬ್ರವರಿ 12, 2025 ಮುಂದಿನ ವರ್ಷ. ಈ ಒಂದು ಸಮಯದಲ್ಲಿ ಆದಾಯಪ್ರದವಾದಂತಹ ಅನುಕೂಲತೆಗಳು ಲಭಿಸುವಂತಹದ್ದು. ಈಗಾಗಲೇ ಹೇಳಿದೆ, ವೃತ್ತಿಯಿಂದ ಕಷ್ಟಪಡ್ತೀರಾ, ಆದಾಯಗಳು ಬರಬೇಕು ಅಂತ. ಆದಾಯಗಳು ಪಡೆಯುವಂತಹ ಯೋಗ ಇರುತ್ತೆ. ಶನಿ ಅಲ್ಲೇ ಇದ್ದಾನೆ, ಶನಿ ಮತ್ತೆ ಸೂರ್ಯ ಸೇರ್ತಾರೆ. ಸ್ವಲ್ಪ ಶನಿ ಮತ್ತೆ ಸೂರ್ಯ ಶತ್ರುಗಳ ಒಂದು ಸಂಧಿ ಆಗತ್ತೆ. ಅದಕ್ಕೂ ಸ್ವಲ್ಪ ಶನಿ ಶಾಂತಿ ಮತ್ತೆ ಸೂರ್ಯ ಶಾಂತಿ 2 ಗ್ರಹಗಳ ಪರಿಹಾರ ಕಂಪಲ್ಸರಿ. ಫೆಬ್ರವರಿ 12, 2025 ನಂತರ 1 ತಿಂಗಳ ಕಾಲ ಇರೋದ್ರಿಂದ ಅಲ್ಲಿ 2 ಗ್ರಹಗಳ ಪರಿಹಾರ ಮಾಡ್ಕೋಬೇಕಾಗಿರುತ್ತೆ. 2025 ಮಾರ್ಚ್ 14ನೇ ತಾರೀಕಿಗೆ ಮೀನ ರಾಶಿ ಪ್ರವೇಶ ಮಾಡ್ತಾನೆ. ಹಾಗಾಗಿ ಮೀನ ರಾಶಿ ಪ್ರವೇಶ ಮಾಡಿದಾಗ ಸ್ವಲ್ಪ ಅಲ್ಲಿ ರಾಹು ಜೊತೆಗೆ ಸೂರ್ಯ ಸೇರ್ತಾನೆ. ಅದಕ್ಕೆ ಅನಾವಶ್ಯಕವಾದ ಸುತ್ತಾಟ, ತಿರುಗಾಟ, ಕಾಲಹರಣ, ಖರ್ಚುಗಳು, ವ್ಯಯ. ಯಾವುದೋ ಕೆಲಸ ಮಾಡಬೇಕು ಅಂತ ಹೋಗಿ ಏನೋ ಕೆಲಸ ಮಾಡ್ಕೊಂಡು ಬರ್ತೀರಾ, ಲಾಸ್ ಮಾಡ್ಕೊಂಡು ಬರ್ತೀರಾ, ಖರ್ಚುಗಳಿಂದ ಕೂಡಿರುತ್ತೆ. ಹಾಗಾಗಿ ಮಾರ್ಚ್ 14ರ ನಂತರ ಸ್ವಲ್ಪ ಜಾಗೃತಿಯಿಂದ ಇರಿ. ಈ ವರ್ಷ ಪೂರ್ತಿ ಈ ಒಂದು ಸೂರ್ಯನ ಬದಲಾವಣೆಯಿಂದ ಮೇಷ ರಾಶಿಯವರಿಗೆ ಹೆಂಗಿರುತ್ತೆ ಅನ್ನುವಂತಹ ಒಂದು ಪ್ರತಿಫಲ ನಾವು ಇದುವರೆಗೂ ನೋಡಿದ್ವಿ. ಹಾಗಾಗಿ ಈ ವರ್ಷ ಪೂರ್ತಿ ಸೂರ್ಯ ಭಗವಂತ ನಿಮ್ಮ ಒಂದು ಜೀವನದಲ್ಲಿ ಬೆಳಕು, ಒಂದು ತೇಜಸ್ಸನ್ನ ಕೊಳ್ಳಿ, ಆಯುಷ್ಯ ಆರೋಗ್ಯವನ್ನು ಕೊಳ್ಳಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.